ಕ್ರಿಯೇಟ್ ಆ್ಯನ್ಯುಯಲ್ ಬಜೆಟು. ಟೋಟಲ್ ಆ್ಯನ್ಯುಯಲ್ ಬಜೆಟ್ 9 ಲ್ಯಾಕ್ ಇದೆ. ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್ 2 ಲ್ಯಾಕು, ಫಿಸಿಕ್ಸ್ 3 ಲ್ಯಾಕು, ಕೆಮಿಸ್ಟ್ರಿ 4 ಲ್ಯಾಕ್ ಇದೆ. ಇದನ್ನು ಕೋಹಾದಲ್ಲಿ ಯಾವ ರೀತಿ ಮಾಡೋದು ಅಂತಂದರೆ, ಫಸ್ಟ್ ಗೋ ಟು ದಿ ಕೋಹಾ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್ ಇಲ್ಲಿ ಅಕ್ವಿಸಿಷನ್ ಪ್ಯಾರಾಮೀಟರ್ಸ್ ಕೆಳಗಡೆ ಬಜೆಟ್ಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಸೆಕೆಂಡ್ ಆಪ್ಷನ್ ಬಜೆಟ್ಸ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಆ್ಯಡ್ ನ್ಯೂ ಬಜೆಟನ್ನು ಕ್ಲಿಕ್ ಮಾಡಿ. ಸ್ಟಾರ್ಟ್ ಡೇಟು 2000 ನೋಡಿ, ಅಲ್ಲಿ ಸ್ಟಾರ್ಟ್ ಡೇಟು ಎಂಡ್ ಡೇಟ್ ಕೊಟ್ಟಿರ್ತಾರೆ, ಅದನ್ನು ಹಾಕಿ. ಡಿಸ್ಕ್ರಿಪ್ಷನಲ್ಲಿ ಆ್ಯನ್ಯುಯಲ್ ಬಜೆಟ್ ಟೋಟಲ್ ಅಮೌಂಟ್ 9 ಲ್ಯಾಕ್ ಹಾಕಿ. ಮೇಕೆ ಬಜೆಟ್ ಕೊಟ್ಟು ಸೇವ್ ಕೊಡಿ. ಈ ರೀತಿ ಬರುತ್ತೆ ಆ್ಯನ್ಯುಯಲ್ ಬಜೆಟ್. ನೋಡಿ ಅಲ್ಲಿ 9 ಲ್ಯಾಕ್ ಕಾಣಿಸ್ತಾ ಇದೆ. ಈಗ ಇದರಲ್ಲಿ ಆ್ಯನ್ಯುಯಲ್ ಬಜೆಟ್ ಒಳಗಡೆ ಡಿಪಾರ್ಟ್ಮೆಂಟ್ಸ್ನ ಕ್ರಿಯೇಟ್ ಮಾಡೋದು ಅಂದರೆ, ಇಲ್ಲಿ ಕೆಳಗಡೆ ಆ್ಯಡ್ ಫಂಡ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಆ ಫಂಡ್ ಕೋಡು ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್ ನೋಡಿ, ಅಲ್ಲಿ FDCE ಫಂಡ್ ನೇಮು ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್, ಅಮೌಂಟು 2 ಲ್ಯಾಕು. ನೆಕ್ಸ್ಟ್ ಇಲ್ಲಿ ಲೈಬ್ರರಿ ಯಾವ ಲೈಬ್ರರಿ ಅಂತ ಹಾಕಿ ಸೇವ್ ಮಾಡಿದ್ರೆ, ಇಲ್ಲಿ ಫಂಡ್ಸ್ ಫಾರ್ ಆ್ಯನ್ಯುಯಲ್ ಅದೇ ರೀತಿ ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿನ, ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸ್ನ ಸೇಮ್ ಅದೇ ರೀತಿ ಮಾಡಿಕೊಂಡ್ರೆ ಇಲ್ಲಿ ಆ್ಯನ್ಯುಯಲ್ ಬಜೆಟು 9 ಲ್ಯಾಕ್, ಟೋಟಲ್ಲು 9 ಲ್ಯಾಕು ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷು, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ.